ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಬಹಳ ಜನ ವಿದ್ಯಾರ್ಥಿಗಳು MBBS ಆಕಾಂಕ್ಷಿಗಳು ಕೇಳ್ತಾ ಇರೋದಿಷ್ಟೇ, ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ. ನಾನು ಯಾವುದೇ ಒಂದು ವಿಡಿಯೋ ಮಾಡಿ ಹಾಕಿದರೂ ಕೂಡ ಅದರ ಕೆಳಗಡೆ ಬರ್ತಾ ಇರುವಂತಹ ಸಾವಿರಾರು ಕಮೆಂಟ್ಗಳು, ಸೊ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ ಸರ್, ಅದ್ರ ಬಗ್ಗೆ ಏನಾದರೂ ಹೇಳಿ. ಸೊ ಮೊದಲು ಟೆಕ್ನಿಕಲ್ ಆಗಿ ಹೇಳಿಬಿಡ್ತೀನಿ. ಸೊ ನೋಡ್ಬೋದು, ಒಂದು MCC ಅವರು ಒಂದು ನೋಟಿಫಿಕೇಷನನ್ನು ಕೊಟ್ಟಿದ್ರು. ಸೊ ಇದು 12ನೇ ತಾರೀಕಿಗೆ ಕೊಟ್ಟಿರುವಂಥದ್ದು. ಆಲ್ ಇಂಡಿಯಾ ಲೆವೆಲ್ ಕೌನ್ಸಿಲಿಂಗ್ ಮುಗಿದ ಮೇಲೆ ಸ್ಟೇಟ್ ಲೆವೆಲ್ ಕೌನ್ಸಿಲಿಂಗ್ಗಳು ಸ್ಟಾರ್ಟ್ ಆಗಬೇಕು ಅಂಥೇಳಿ ಸೊ ಕೋರ್ಟ್ ಆರ್ಡರು ಕೂಡ ಮಾಡಿದ್ದಿದೆ. ಸುಪ್ರೀಂ ಕೋರ್ಟ್ ಆರ್ಡರ್ನ ಪ್ರಕಾರ ಒಂದು ನೋಟಿಫಿಕೇಷನ್ನ ರಿಲೀಸ್ ಮಾಡಿದರು. ಅದಾದಮೇಲೆ ನೀವು ಟೆಕ್ನಿಕಲಿ ಇಫ್ ಯು ಸಿ ಸೆಕೆಂಡ್ ರೌಂಡ್ ಆಫ್ ದಿ MCC ಯಾವಾಗ ಮುಗೀತದ ಅಂತಂದರೆ 5ನೇ ತಾರೀಕು ರಿಪೋರ್ಟಿಂಗ್ ಮುಗಿಯುತ್ತದೆ. ಅಂದರೆ 27ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ರಿಪೋರ್ಟಿಂಗ್ ಮುಗೀತದೆ. ಅದಾದಮೇಲೆ ಏನು ಮಾಡ್ತಾರೆ MCC ಅವರು 5ನೇ ತಾರೀಕು ಸಂಜೆ ಅಥವಾ 6ನೇ ತಾರೀಕು ತಮ್ಮ ಒಂದು ಲೀಸ್ಟನ್ನು, ಅಂದರೆ ಯಾವ್ಯಾವ ವಿದ್ಯಾರ್ಥಿಗಳು ಕರ್ನಾಟಕ ಸ್ಟೇಟ್ನಿಂದ ರೌಂಡ್ 1 ಮತ್ತು ರೌಂಡ್ 2 ಅಲ್ಲಿ ಸೊ ದೇಶದ ವಿವಿಧ ಭಾಗದಲ್ಲಿ ಸೀಟನ್ನು ತಗೊಂಡಿದ್ದಾರೆ ಅಂಥೇಳಿ ಒಂದು ಲೀಸ್ಟನ್ನು ಕಳಿಸ್ಕೊಡ್ತಾರೆ. ಆ ಲೀಸ್ಟನ್ನು ಕಳಿಸಿಕೊಟ್ಟ ಮೇಲೆ KEAದವರು ಅಂತಹ ವಿದ್ಯಾರ್ಥಿಗಳನ್ನು, ಅಂದರೆ MCC ಅಂಡರ್ ಯಾರ್ಯಾರು ಅಡ್ಮಿಷನನ್ನು ತಗೊಂಡಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳ ಒಂದು ಕ್ಯಾಂಡಿಡೇಚರ್ನ ಇಲ್ಲಿ ಕ್ಯಾನ್ಸಲ್ ಮಾಡಬೇಕಾಗ್ತದೆ. ಅವರು ಮುಂದಿನ ಸುತ್ತಿನಲ್ಲಿ ಭಾಗವಹಿಸಿದ ರೀತಿ ಅದನ್ನು ಮಾಡಬೇಕಾಗ್ತದೆ. ಇದಾದ ಮೇಲೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ KEAದವರು ಸ್ಟಾರ್ಟ್ ಮಾಡಬೇಕು. ಸೊ ತಮಗೆಲ್ಲರಿಗೂ ಗೊತ್ತಿರಲಿ, ಇನ್ನೂ ಕೂಡ ನೀವು KEAದವ್ರಿಗೆ ಕಾಲ್ ಮಾಡಿದರೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಒಂದಷ್ಟು ಜನ ಹೇಳ್ತಾರೆ 5ನೇ ತಾರೀಕಿಗೆ ಸ್ಟಾರ್ಟ್ ಆಗಬಹುದು. ಒಂದಷ್ಟು ಜನ ಫೋನ್ ಎತ್ತಿದವರು ಹೇಳ್ತಾರೆ ನಮಗಿನ್ನೂ ಸ್ಟೇಟ್ ಗೌರ್ಮೆಂಟಿಂದ, ಅಂದರೆ MCC ಅವರ ಕಡೆಯಿಂದ ಇನ್ನೂ ಕೂಡ ನೋಟಿಫಿಕೇಷನ್ ಬಂದಿಲ್ಲ, ಸೊ ನಮಗಿನ್ನೂ ಇನ್ಫಾರ್ಮೇಷನ್ ಇಲ್ಲ, ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ದಯವಿಟ್ಟು ವಿದ್ಯಾರ್ಥಿಗಳು ಇಷ್ಟು ದಿನ ಪೇಷನ್ಸ್ ಇಟ್ಕೊಂಡು ಕಾದಿದ್ದೀರಿ, ಈಗಲೂ ಕೂಡ ನೀವು ಅದನ್ನು ಕಂಟಿನ್ಯೂ ಮಾಡಲೇಬೇಕು. ಸೊ ಡೋಂಟ್ ವರಿ, ನಿಮ್ಮ ಒಂದು ವಿದ್ಯಾರ್ಥಿಗಳು ನಿಮ್ಮ ಜೊತೆ ಕಲಿತವ್ರದ್ದು ಆಲ್ರೆಡಿ MBBS ಜಾಯಿನ್ ಆಗಿ ಅವರ ಕ್ಲಾಸಸ್ಗಳು ಸ್ಟಾರ್ಟ್ ಆಗಿದೆ, ಸೆಕೆಂಡ್ ರೌಂಡಲ್ಲಿ ಸ್ಟಾರ್ಟ್ ಆದರೆ ಒಂದಷ್ಟು ಕ್ಲಾಸಸ್ಗಳು ಮಿಸ್ ಆಗ್ತದ ಅಂತ ಇದ್ದರೆ ಡೋಂಟ್ ವರಿ ಅಬೌಟ್ ದ್ಯಾಟ್. ಅದಕ್ಕೆ ನಿಮಗೆ ಯಾವುದೋ ಒಂದು ವ್ಯವಸ್ಥೆಯನ್ನು ಕಾಲೇಜ್ದವರು ಮಾಡೇ ಮಾಡ್ತಾರೆ. ಸ್ವಲ್ಪ ಎಕ್ಸ್ಟ್ರಾ ಅವರ್ಸ್ ತೊಗೊಂಡಾದರೂ ಆಗಿರಬಹುದು ಅಥವಾ ಏನಾದರೂ ಮಾಡಿ ನಿಮ್ಮ ಆ ಒಂದು ಸಿಲೆಬಸ್ಸನ್ನು ನಿಮಗೆ ಕಂಪ್ಲೀಟ್ ಮಾಡೇ ಮಾಡ್ತಾರೆ. ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಪ್ರಾಕ್ಟಿಕಲ್ಸ್ನಂತೂ ಯಾವುದೇ ಕಾಲೇಜಲ್ಲೂ ಕೂಡ ಸ್ಟಾರ್ಟ್ ಮಾಡಿಲ್ಲ. ಓಕೆ, ಎಲ್ಲ ವಿದ್ಯಾರ್ಥಿಗಳ ಅಡ್ಮಿಷನ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ಸೊ MBBS ಅಲ್ಲಿ ಪ್ರಾಕ್ಟಿಕಲ್ಸ್ ಭಾಳ ಇಂಪಾರ್ಟೆಂಟು. ಸೊ ಅದಕ್ಕೆ ನಿಮಗೆ ಅದು ದಯವಿಟ್ಟು ಮಿಸ್ಸೇ ಆಗೋದಿಲ್ಲ. ದಯಮಾಡಿ ಪೇಷನ್ಸ್ ಇರಲಿ, ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಐ ನೋ ಯು ಆರ್ ವೇಟಿಂಗ್ ದಿಸ್ ಫ್ರಾಮ್ ದ 6 months 7 months, ರಿಮೆಂಬರ್. ಸೊ ಆದರೂ ಕೂಡ ಇನ್ನೂ ಒಂದು ಸ್ವಲ್ಪ ದಿವಸ ನಿಮಗೆ ಪೇಷನ್ಸ್ ಇರಬೇಕಾಗ್ತದೆ. ಡೆಫಿನೆಟ್ಲಿ 5ನೇ ತಾರೀಕು ಆದಮೇಲೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ. ಅಷ್ಟರ ಒಳಗೆ ನನ್ನ ಒಂದು ಸಜೆಷನ್, KEAದವರಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಕುತ್ಕೊಂಡಿರ್ತಾರೆ, ಅವರು ಕೂಡ ಸ್ವಲ್ಪ ಥಿಂಕ್ ಮಾಡಬೇಕು. ಏನಂತಂದರೆ ಅಟ್ಲೀಸ್ಟ್ 5ನೇ ತಾರೀಕಿನ ತನಕ, ಯಾಕಂದರೆ MCC ಅವರ ಸೀಟ್ ಅಂತೂ ಉಳಿದಿರೋದು ಇಲ್ಲಿ ಬರೋದಿಲ್ಲ, ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಅಲ್ಲೇ ಮಾಪಪ್ ರೌಂಡಲ್ಲಿ ಕಂಟಿನ್ಯೂ ಆಗಿಬಿಡ್ತದೆ. ಅಂದಮೇಲೆ ನಿಮಗೆ ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡೋದಕ್ಕೆ ಇರುವಂಥ ಪ್ರಾಬ್ಲಮ್ ಆದರೂ ಏನು? ನಾನು ಕೇಳ್ಕೊಳ್ಳೋದಿಷ್ಟೇ ಈ ಒಂದು ವಿಡಿಯೋದ ಮೂಲಕ, ದಯವಿಟ್ಟು ಇವತ್ತು ಅಥವಾ ನಾಳೆ ಒಂದು ನೋಟಿಫಿಕೇಷನ್ನ ಕೊಡಿ. ಸೊ ಸೀಟ್ ಮೆಟ್ರಿಕ್ಸನ್ನಾದರೂ ರಿಲೀಸ್ ಮಾಡಿ, ಅಟ್ಲೀಸ್ಟ್ ವಿದ್ಯಾರ್ಥಿಗಳಿಗೆ ಒಂದು ಸಮಾಧಾನ ಆಗ್ತದೆ. ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿ. ಸೊ ಅದಾದಮೇಲೆ ನೀವು ವೇಳಾಪಟ್ಟಿಯನ್ನು ರಿಲೀಸ್ ಮಾಡ್ಬೋದು. MCC ಅವರ ಕಡೆಯಿಂದ ಅಲ್ಲಿ ಅಡ್ಮಿಟ್ ಆಗಿರುವಂಥ ಲೀಸ್ಟ್ ಬಂದ ಮೇಲೆ ನೀವು ವೇಳಾಪಟ್ಟಿಯನ್ನು ಬೇಕಾದರೂ ರಿಲೀಸ್ ಮಾಡ್ಬೋದು. ಅದಾದಮೇಲೆ ಆಪ್ಷನ್ ಎಂಟ್ರಿಗೆ ಟೈಮನ್ನು ಕೊಡಿ, ಎಲ್ಲದೂ ಕೊಡಿ. ಬಟ್ ಅಟ್ಲೀಸ್ಟ್ ಒಂದು ಇವತ್ತು ನಾಳೆ ನಾಡಿದ್ದು ಹಾಗೆ, ಅಂದರೆ ಇವತ್ತು 2ನೇ ತಾರೀಕು ಹೋದ 3-4 ಅಟ್ಲೀಸ್ಟ್ ಒಂದು ಸೀಟ್ ಮೆಟ್ರಿಕ್ಸನ್ನು ರಿಲೀಸ್ ಮಾಡಿಬಿಟ್ಟು ಸೊ 5ನೇ ತಾರೀಕಿನಿಂದ, ಯಾಕಂದರೆ ಇಲ್ಲಿ 5ನೇ ತಾರೀಕು ಮುಗೀತದೆ, 5ನೇ ತಾರೀಕು ಒಂದು ಶೆಡ್ಯೂಲನ್ನು ಮಾಡಿಬಿಟ್ಟು ಸೊ ಯು ಕ್ಯಾನ್ ಮೇಕ್ ದ ಸ್ಟೂಡೆಂಟ್ಸ್ ಹ್ಯಾಪಿ ಅಷ್ಟೇ, ರೈಟ್? ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳು, ಒಂದು 80% ಆಫ್ ದ ಸ್ಟೂಡೆಂಟ್ಸ್ ಆರ್ ವೇಟಿಂಗ್ ಫಾರ್ ದ ಸೆಕೆಂಡ್ ರೌಂಡ್ ಮೆಡಿಕಲ್ ಕೌನ್ಸಿಲಿಂಗ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮ್ಮ ಒಂದು ಸಮಾಧಾನಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡಬೇಕಿತ್ತು. ದಯವಿಟ್ಟು ಯಾರೂ ಕೂಡ ಪೇಷನ್ಸನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಕೋರ್ಟ್ ಆರ್ಡರಿನ ಪ್ರಕಾರನೇ 5ನೇ ತಾರೀಕಿನ ತನಕ KEAದವರು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. 5ನೇ ತಾರೀಕು ಆದಮೇಲೆ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದ ಅನ್ನೋದು 100% ಗ್ಯಾರಂಟಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.